ಎಲ್ಲರಿಗೂ ನಮಸ್ಕಾರ. ಶುಭೋದಯ. ಮುಂಜಾನೆದ ವಿಡಿಯೋ ಐತೆ ನೋಡ್ರಿ. ನಾಷ್ಟಕ್ಕೆ ಮಾಡತ್ತೀನಿ ರೀ. ಇಡ್ಲಿ ಸಂಡೇದು ಇವತ್ತಿಂದ ವಿಡಿಯೋ ಐತ್ರಿ. ಇದು ತಾಜಾ ಮೊಸರು ಹೆಪ್ಪಚ್ಕೊಂಡೀನಿ ರೀ. ಇಡ್ಲಿ ಮಾಡೋದು ಚಿರೋಟೆ ರವೆ ಇದಿಂದ ನೋಡ್ರಿ. ರವೆ ಉಪ್ಪಿಟ್ಟು ರವೆ ಅಂತೀವಿ ನೋಡ್ರಿ ನಾವು, ಸಣ್ಣ ರವೆ ಹಿಂಗೆ ಆತರ್ಲೆ ನೋಡ್ರಿ. ಇನ್ಸ್ಟಂಟಾಗಿ ಏನು ಉದ್ದಿನ ಬೇಳೆ ರುಬ್ಬೋ ನೆಸಸರಿ ಇರಂಗಿಲ್ಲ ರೀ, ಏನು ನೆನೆ ಹಾಕ್ಬೇಕು ಅನ್ನೋದು ನೆಸಸರಿ ಇರಂಗಿಲ್ಲ ರೀ. ಹಿಂಗಾಗಿ ಇನ್ಸ್ಟಂಟಾಗಿ ಮಾಡ್ಬೋದು. ಇದು ಮೊಸರಿನಿಲ್ಲ ರೀ, ತಾಜಾ ಹೆಪ್ಪಚ್ಕೊಂಡಿ ನಾನು ರಾತ್ರಿನ ಹಚ್ಚೀನಿ ರೀ. ಅಂತಿದ ಕಡ್ಕೋಬೇಕ್ರಿ. ಕಡ್ಗೊಲ್ಲೇನ ಮಜ್ಜಿಗೆ ಮಾಡ್ಕೋಬೇಕತ್ತನ್ ರೀ. ನಮಗೆ ಎಷ್ಟು ಬೇಕು ಅಷ್ಟು ರೀ. ನಾವು ರವೆ ಎಷ್ಟು ತೊಗೋದಿಲ್ಲ ಅದರಂತೆ, ಅಂದ್ರೆ ರವೆ ಅಷ್ಟು ತೊಯ್ಯೋ ಅಷ್ಟು ಪೂರ್ತಿ ಇದನ್ನ ಮಾಡ್ಕೋಬೋದು. ಒಂದು ವೇಳೆ ಕಮ್ಮಿ ಇದ್ರೂ ನಡಿದೈತಿ. ಒಂಚೂರು ಮ್ಯಾಲೆ ನೀರದು ಕಮ್ಮಿ ಬಿದ್ದಂತರ ನೀರದು ಹಾಕಿರೂ ಏನು ಅಡ್ಡಿ ಇಲ್ಲ ರೀ. ಇಲ್ಲಿ ನೋಡ್ಬೋದು ನೀವು ರವೆ ನಂಗೆ ಎಷ್ಟು ಬೇಕು ಅಷ್ಟು ತೊಗೊಂಡಿನಿ ರೀ. ನಾ ಮಜ್ಜಿಗೆ ಮಾಡ್ಕೊಂಡು ಇಟ್ಟು ಸೈಡಿಗೆ ಇಟ್ಕೊಂಡೀನಿ ರೀ. ಇದು ರವೆ ಉಪ್ಪಿಟ್ಟು ರವೆ ರೀ, ಸಣ್ಣ ರವೆ ಅಂತೀವಿ ನಾವು ಈ ಕಡೆ ಉತ್ತರ ಕರ್ನಾಟಕ ಸೈಡ್. ಚಿರೋಟಿ ರವಾನು ಅಂತಾರೆ ಇದಕ್ಕೆ. ನೋಡ್ಬೋದು ನೀವು. ಇದಕ್ಕೇನಿಲ್ಲ ರೀ, ಅಡುಗೆ ಎಣ್ಣೆ ರೀ ಹಾಕಿ ಒಂದು 2 ಸ್ಪೂನಷ್ಟು 2 ಸ್ಪೂನ್ ಅಲ್ಲ ಸಾರಿ 2 ಚಮಚೆ, ಅಂದ್ರೆ ಈಗೇನು ನೀವು ನಾ ತೋರಿಸಿಲ್ಲ ಆ ಚಮಚ 2 ಚಮಚೆ ಹಾಕೊಂಡು ಇದೆಲ್ಲ ಫುಲ್ ರವಾಕೆಲ್ಲ ತಿಕ್ಬೇಕು ರೀ. ಹೀಗೆಲ್ಲ ಹತ್ತಿರ್ಬೇಕು ನೋಡ್ರಿ. ಅದೆಲ್ಲ ರವಾಕ್ ರೀ ಫುಲ್ ಹೆಂಗೆ ತಿಕ್ಬೇಕು ರೀ ಅದೆಲ್ಲ ರೀ. ಎಷ್ಟು ನಾವು ತಿಕ್ತೀವಿ ಅದಕ್ಕೆ ರವಾಕ್ಕೆ ಹತ್ತಿರಲ್ಲ ಅಷ್ಟು ಇಡ್ಲಿ ಏನಿಲ್ಲ ರೀ ಹಿಂಗೆ ಸಾಫ್ಟು ಹಾಕಾವ್ರಿ ಮತ್ತು ಸ್ಪಾಂಜಿ ಹಾಕಾವ ನೋಡ್ರಿ. ತೀಕಿ ನೋಡ್ಬೋದು ನೀವು ಇಲ್ಲಿ. ಆಮೇಲೆ ತೀಕಿನಿಲ್ಲ ಇದ್ರೋಗನ ಇಲ್ಲರಿ, ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಸೋಡಾ ರೀ. ಎರಡೂ ಇಟ್ಕೊಂಡು ಇನ್ನು ಆಗದ ರೆಡಿ ಮಾಡ್ಕೊಂಡ್ರಿ. ಇವು ಎರಡು ಹಾಕಿ ಇವನ್ನೂ ಹಾಕಿ ಚೆಂದಂಗೆ ತಿಕ್ಬೇಕರತ್ತನ್ ರೀ. ಒಂದು 5 ನಿಮಿಷರೇ ತಿಕ್ಬೇಕು ನೋಡ್ರಿ ಅದನ್ನೆಲ್ಲ ರೀ. ಚೆಂದಂಗೆ ಹತ್ತಿತ್ತಂದ್ರೆ ಉಬ್ತಾವ್ರಿ ಇಡ್ಲಿ ಸ್ಪಾಂಜಿ ಹಾಕಾವ್ರಿ. ಆಮೇಲೆ ಏನಿಲ್ಲ ರೀ, ಇದೇನು ನಾ ಮಜ್ಜಿಗೆ ಮಾಡ್ಕೊಂಡೇನ್ರಿ ಅದ ಗುಂಡೆ ಹೋಗಿದ್ರಿ, ಅದು ಹಾಕೋತೀನಿ ನೋಡ್ರಿ. ಇದನ್ನ ಹಾಕಿ ಚೆಂದಂಗೆ ಎಷ್ಟು ಹಿಡಿಸತ್ರಲ್ಲ ಅಷ್ಟು ರವೆ, ಮಜ್ಜಿಗೆಯಾಗ ಎಷ್ಟು ಹಿಡಿಸತ್ಲೆ ಅಷ್ಟು ರವೆ ಹಾಕಿ ಮಿಕ್ಸ್ ಮಾಡ್ಕೋದನ್ನೆಲ್ಲ ರೀ. ಮ್ಯಾಲೆ ಒಂಚೂರು ಹಿಂಗೆ ಕಮ್ಮಿ ಬಿದ್ದಿರೋದು ನೀರದು ಹಾಕಿರೂ ಏನು ಅಡ್ಡಿ ಇಲ್ಲ ರೀ, ಹಾಕೋಬೋದು. ಆದ್ರೆ ನಾನು ಮಜ್ಜಿಗೆ ಸಾಲ್ತಿತ್ತು, ನನ್ನ ಮಜ್ಜಿಗೆಯಾಗ ಇದನ್ನ ಕಲಸಿಟ್ಕೊತೀನಿ ರೀ. ನೋಡ್ಬೋದು ನೀವು ಮಜ್ಜಿಗೆಯಾಗ ಈ ಅಳ್ತಿ ಅದಕ್ಕೆ ಕಲಸಿಟ್ಕೋದ್ರೆ ನಾರ್ಮಲಾಗಿ ನಾವೇನು ಇಡ್ಲಿ ಮಾಡ್ತೀವ್ರಲ್ಲ ಅದೇ ಇದಕ್ಕನ ಹಿಂಗೆ ಕಲಸಿಟ್ಕೊಂಡು ಒಂದು ಭಾಳ ಅಂದ್ರೆ ರೀ ಒಂದು 10ರಿಂದ 15 ನಿಮಿಷ ಅಷ್ಟೇ ಕಲಸಿಟ್ಕೋದೈತನ್ ರೀ. ಅಂದ್ರೆ ಅಷ್ಟು ಸಾಕಾದತ್ರ ಅಷ್ಟೋಗ ನೆನಿತೈತೆ ರೀ. ಅದು 10ರಿಂದ 15 ನಿಮಿಷ. ಈ ಕಡೆ ನಾವು ಚಟ್ನಿ ಮಾಡಿಕೊಡ್ದಷ್ಟು ಇದನ್ನಾಗಿರ್ತದೆ, ನೆನೆದಿರ್ತೈತೆ ರೀ. ನಾನು ನೋಡಿರಿ ಒಂದು 10-15 ನಿಮಿಷ ನೆನೆಸಿ ಇಟ್ಕೊಂಡು ಆಮೇಲೆ ಏನಿಲ್ಲ ರೀ, ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಅದ್ರೊಳಗ ಒಂದು ಲಿಂಬು ಹೋಳು ಹೋಗ್ಯಾತೀನಿ ನೋಡ್ರಿ. ಅಂದ್ರೆ ತಳಕ್ಕೆ ಕಪ್ಪಾಗಂಗಿಲ್ಲ ತಂದ ಲಿಂಬು ಹೋಳು ಒಗ್ಯಾತೀನಿ ರೀ. ಆಮೇಲೆ ನೀರು ಬಿಸಿ ಮಾಡಕ್ಕೆ ಇಡತ್ತೇನೆ ರೀ. ಒಂದೇನು ಮೇನ್ ಟಿಪ್ಸ್ ಅಂದ್ರೆ, ನೀವು ಯಾವುದೇ ಇಡ್ಲಿ ಮಾಡಿರೂ ರೀ, ನೀರೇನಿಲ್ಲ ರೀ ನಾವು ಬಿಸಿ ಮಾಡಕ್ಕೆ ಬೆಚ್ಚಗೆ ಮಾಡಕ್ಕೆ ಇಟ್ಟಿದ್ರಲ್ಲ, ಅವು ನೀರು ಬೆಚ್ಚಗೆ ಆದ ನಂತರನ ಆಮೇಲೆ ಇಡ್ಲಿ ಹಿಟ್ಟು ನಾವು ಅದಕ್ಕೆ ಹಾಕಿ ಇಟ್ಟಿತ್ತಂದ್ರೆ ರೀ, ಅಂದ್ರೆ ಇಡ್ಲಿ ಸ್ಪಾಂಜ್ ಹಾಕ್ಕಾವ ಮಾತ್ರ ರೀ. ಇದು ಮೇನ್ ಯಾವುದೇ ಇಡ್ಲಿ ನೀವು ಇಡ್ಲಿ ರವಾದಿಂದ ಮಾಡ್ಬೋದು ರೀ. ಈ ರವಾದಿಂದ ಮಾಡಿರೂ ರೀ ನೀರು ಬೆಚ್ಚಗೆ ಆಗ್ಬೇಕು ರೀ. ಅದು ನೀರು ಬೆಚ್ಚಗೆ ಆತಂದ್ರೆ ಇಡ್ಲಿ ಸ್ಪಾಂಜ್ ಹಾಕ್ಕಾವ್ರಿ. ಏನು ಇಡ್ಲಿ ಪಾತ್ರೆಗೆ ನಾ ಎಣ್ಣೆ ಹಚ್ಕೊತೀನಿ ರೀ ಇಡ್ಲಿ ಹಾಕೋ ಸಂಬಂಧ. ನೋಡ್ರಿ. ಆಮೇಲೆ ಎಲ್ಲರಿಗೂ ನನ್ನ ವಿಡಿಯೋಗಳು ಹೆಂಗೆ ಅನ್ಸತ್ತಾವ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆದವು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ. ನೋಡ್ರಿದೆ ಹಿಟ್ಟು ಈಗ ನೋಡಿರಿ ಆವಾಗ ಹಂಗಾಗಿದ್ರಿ. ಈ ನೆನದ ಒಂಚೂರು ಹಿಂಗೆ ಗಟ್ಟಿ ಆಗೈತ್ರಿ. ಇದ್ರೂ ನೀವು ಇನ್ನೊಂಚೂರು ನೀರು ಬೇಕಾದ್ರೂ ಹಾಕೋಬೋದು ರೀ. ನನಗೇನು ಅಷ್ಟೇನು ಅನಿಸ್ಲಿಲ್ಲ, ನಾ ಗಟ್ಟಿನ ಇಲ್ಲಿ ಒಂಚೂರು ತಂದ್ರಿ ಅಷ್ಟೇ ಹಾಕೊಂಡೇನಿ ರೀ. ನೋಡಿರಿ ಈ ಹೇಳ್ತಿ ಇರ್ತದೆ ರೀ. ನೋಡ್ಬೋದು ಒಂದೇನಂದ್ರೆ ರೀ, ಇನ್ಸ್ಟೆಂಟ್ ಯಾವಾಗ ಬೇಕಾದ ಮಕ್ಕಳು ಕೇಳಿದ್ವು ಅಂದ್ರೆ ರೀ, ಒಂದಪ್ಪ ಈ ಉದ್ದಿನ ಬೇಳೆ ನೆನೆ ಹಾಕಿಲ್ಲ ಹೆಂಗೆ ಮಾಡಲಿ ಅನ್ನೋ ಟೆನ್ಷನ್ ಇರಂಗಿಲ್ಲ ರೀ. ಅರ್ಜೆಂಟಾಗಿ ಮೊಸರು ಅಷ್ಟು ಇತ್ತಂದ್ರೆ ರೀ ಮಾಡ್ಬೋದು ಮಾತ್ರ ರೀ. ನೋಡ್ರಿ ಈಗ ಹಚ್ಚಿ ಕಡೆ ನಾ ಇದೆ ನೀರು ಇಟ್ಟಿದ್ದ ಬಿಸಿ ಆಗೈತ್ರಿ. ಅದು ಇಡ್ಲಿ ಪಾತ್ರೆಗೆ ಇಟ್ಕೋತೀನಿ ರೀ. ನೋಡ್ಬೋದು ನೀವು. ನೋಡ್ರಿ ಹಾಕಿ ಇಟ್ಕೊಂಡು ಇದು ಎಲ್ಲನೂ ಹಾಕಿ ಇನ್ನು ಅದ್ರ ಲಿಡ್ ಕ್ಲೋಸ್ ಮಾಡತ್ತೀನಿ ರೀ. ಒಂದು ಇವು ಭಾಳ ಅಂದ್ರೆ ರೀ ಒಂದು 10ರಿಂದ 15 ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು ರೀ. 10-15 ನಿಮಿಷ ಆತಂದ್ರೆ ರೀ ಆಗೇ ಇರ್ತಾವೆ ರೀ. ನೋಡ್ರಿ ನಾ ಭಾಳೋತನೂ ಇಟ್ಟಿಲ್ಲ ರೀ. 10-15 ನಿಮಿಷನಾಗ ರೀ. ನೋಡ್ಬೋದು ನೀವು ಹೆಂಗೆ ಉಬ್ಬಿ ಮ್ಯಾಲೆ ಬಂದ ಸ್ಪಾಂಜಿ ಆಗ್ಯಾವ ಅನ್ನೋದು ರೀ. ಭಾಳ ಮಸ್ತ್ ಹಾಕಾವ ಮಾತ್ರ ರೀ. ನೋಡ್ಬೋದು ಆ ನಾರ್ಮಲ್ ಇಡ್ಲಿ ಅದು ಹಿಂಗೆ ಇದ್ರದ್ದು ನೆನೆ ಇಟ್ಟಿರ್ತಾವೆ ಅವೆಲ್ಲ ಹಿಂಗೆ ಇದಕ್ಕೆ ಅಂಟ್ಕೋತಾವೆ ರೀ. ಪ್ಲೇಟಿಗೆ ಅದು ಎಲ್ಲ ಅಂಟ್ಕೊಂಡಿರ್ತಾವೆ ರೀ, ಮಾಡಿರ್ತಾವೆ ರೀ. ಇವು ನೋಡ್ಬೋದು ನಾವು ನಿಮ್ಮ ಮುಂದೆ ಬಿಸಿದ ಬಿಚ್ಚಾತೀನಿ ಅದನ್ನ ರೀ. ಆದ್ರೆ ಅವೇನೂ ಅಂಟೇ ಇಲ್ಲ ರೀ, ಒಂಚೂರು ಅಂಟೇ ಇಲ್ಲ ಇದ್ರ ಮಾತ್ರ ರೀ. ಮಸ್ತಾಗಿದ್ರಿ ಸ್ಪಾಂಜಿ ನೋಡ್ಬೋದು ನೀವು.
ನಾನು ಉದ್ದಿನ ಬೇಳೆ ನೆನೆ ಹಾಕೋದು ಮರ್ತೀನಿ ಅನ್ನ ರೀ. ಹಿಂಗಾಗಿ ಈ ರೆಸಿಪಿ ಮಾಡ್ಬೇಕು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಂಗೆ ಆಕತ್ತಂದ ಇದು ಮಾಡಿ ನೋಡ್ರಿ ಇವತ್ತು ಸಂಡೇ ರೀ. ನೋಡ್ಬೋದೆ ಮಸ್ತ್ ಹಾಕವ ಮಾತ್ರ ರೀ ಇಡ್ಲಿ ರೀ. ನೋಡ್ಬೋದು ನೀವು ಹೆಂಗೆ ಕಾಣಕ್ಕೂ ಮಸ್ತ್ ಅನ್ಸತ್ತವ್ರಿ. ಆಮೇಲೆ ಇದನ್ನ ಇಡ್ಲಿನೂ ಭಾಳ ಹಿಂಗೆ ಇದನ್ನ ಹಾಕವ್ರಿ. ಹಿಂಗೆ ಈಗ ಹೆಂಗೆ ರೀ ರವಾದು ಇಡ್ಲಿ ಅಂದ್ರೆ ರೀ ಜಿಗಿಟ್ ಹಾಕಾವತ್ ಅಂತಾರೆ ಎಲ್ಲರೂ, ಸರಿ ಆಗಂಗಿಲ್ಲ ಹಿಂಗಂತಾರೆ. ಆದ್ರೆ ಇಲ್ಲಿ ಜಿಗಿಟೋದು ಏನೂ ಆಗಂಗಿಲ್ಲ ಮಾತ್ರ ರೀ, ಸ್ಪಾಂಜಿ ಆಗಿರ್ತಾವೆ ಮಾತ್ರ ರೀ, ಹೊಳ್ಳು ಹೊಡಿರ್ತಾವೆ ರೀ. ಈಗ ನೋಡಿರಿ ನಿಮ್ಮ ಮುಂದೆ ನಾನು ನೋಡಿ ಸ್ಪಾಂಜಿ ನೋಡಿ ಒತ್ತು ತೋರ್ಸಾತೇನೆ ರೀ. ಅದು ಬೇಡತ್ರ ನೋಡ್ರಿ ಮುರಿದು ತೋರ್ಸೇನೆ ರೀ. ನೋಡ್ಬೋದು ನೀವು ಹೆಂಗಾಗ್ಯಾವ ಅನ್ನೋದ್ರಿ. ನೋಡಿರಿ ಹೊಳ್ಳಾಗಿರ್ತಾವೆ, ಒಳಗೋದು ಎಲ್ಲ ಹೊಳ್ಳಾಗಿ ಸ್ಪಾಂಜಿ ಆಗಿರ್ತಾವೆ ಮಾತ್ರ ನೋಡ್ರಿ ಇಲ್ಲಿ. ಏನೂ ಆಗಂಗಿಲ್ಲ ಅವ್ರಿ. ಈಗ ನೀವು ಅದೇನು ಬಿಸಿದ ಮಾಡಿದ ಕೂಡಲೇ ತಿನ್ಬೇಕು ಅನ್ನೋದು ಹಂಗೆ ಏನಿಲ್ಲ ರೀ. ನೋಡ್ಬೋದು ನೀವು ಸ್ಪಂಜ್ ಗತ್ಲೆ ಆಗಿರ್ತಾವೆ ರೀ. ರೆಡಿ ಆಗೈತಿಲ್ಲ, ನಾನು ಚಟ್ನಿ ಸಾಂಬಾರದು ಮೊದಲೇ ಮಾಡಿಟ್ಟೀನಿ ರೀ. ನೋಡ್ರಿ ಹೆಂಗೆ ಅನ್ಸತ್ತಾವ ಅನ್ನೋದು ಎಲ್ಲರೂ ವಿಡಿಯೋ ನನಗೆ ಕಮೆಂಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.